ಮನ್ಯಾಗ ಎಲ್ಲರ ಗಡಿ ಬಿಡಿಯಿಂದ ಓಡಾಡ್ಕೊಂಡು ನಾಮಕರಣದ ತಯಾರಿ ಮಾಡಕತ್ತಾರ. ನನಗೆ ನೋಡಿದ್ರು ಒಂಥರ ಮನಸ್ಸಿಗೆ ನೋವು. ಖುಷಿನ ಐತಿ, ಇಲ್ಲ ನಂಗಿಲ್ಲ. ಆದ್ರೆ ಮಗುಗ ಹೆಸರಿಡಕ ಅತ್ತಿನ ಇಲ್ದಂಗ ಆಯ್ತು, ಇದ್ದು ಇಲ್ದಂಗ ಆಯ್ತು. ಎಲ್ಲ ತಾನಾಗೆ ತಾನು ಮಾಡ್ಕೊಂಡಿದ್ದು. ಏನೋ ತಪ್ಪಾಯ್ತಣ್ಣ, ನಾನು ಇನ್ನು ಮೀಟಿಂಗ್ ಮಾಡಲ್ಲ ಅಂತಂದು ಭಾಳ ಗೋಗರ್ದು ಮಾಡಿ ಕ್ಷಮೆ ಕೇಳಿದ್ಲ ಅಂದ್ರೆ ಆಕಿಗೇನೋ ಕ್ಷಮೆ ಸಿಕ್ತಿತ್ತ ಏನು? ಮತ್ತು ಕೇಡ್ ಮಾಡೋ ಕೆಲಸನ ಮಾಡ್ಕೊಂಡು ಬಂದ್ಲು. ಏನು ಮಾಡೋದು, ಕೂಸಿಗೆ ಹೆಸರಿಡಕ್ಕೆ ಹತ್ತಿನ ಇಲ್ದಂಗೆ ಆಯ್ತು. ನನ್ನ ಮಗ ನೋಡಿದ್ರೆ ಎಷ್ಟು ಖುಷಿಯಿಂದ ಮಗನ ನಾಮಕರಣಕ್ಕೆ ಎಷ್ಟೆಲ್ಲ ತಯಾರಿ ಮಾಡಕತ್ತಾನ. ನನಗೆ ಆಕಿನ ನೋಡಿದ್ರೆ ಆದ್ರೂ ಮಗಳ ಅಲ್ಲ, ಹೊಟ್ಟೆಗೆ ಹುಟ್ಟಿದ ಮಗಳು. ಮನಸ್ಸಿಗೆ ಒಂಥರ ನೋವು. ಏನು ಮಾಡೋದು, ಎಲ್ಲ ಆಕಿನ ಮಾಡ್ಕೊಂಡಿದ್ದಿಲ್ಲ. ಬಾಯಿ ಬಿಟ್ಟು ಹೇಳೋಣ ಅನ್ಕೊಂಡ್ರ ಎಲ್ಲಿ ನನ್ನ ಮೇಲೆ ನನ್ನ ಮಕ್ಕಳು ತಪ್ಪು ತಿಳ್ಕೊಂತಾರ. ಮಗಳ ಪರವಾಗಿ ಮಾತಾಡ್ತಾಳ ನಮ್ಮವ್ವ, ಆಕಿ ಮಾಡಿದ್ದೆಲ್ಲ ಮರ್ತು ಬಿಟ್ಲು ಅಂತ ಅನ್ಕೊಂತಾರೋ ಏನೋ ಅಂತಂದು ಎಷ್ಟು ಮನಸ್ಸಿನಾಗ ಇಟ್ಕೊಂಡು ನೋವು ತಿಂತಾನೆ ಅಂದ್ರೆ ನನಗೆ ಗೊತ್ತೈತಿ. ಅಯ್ಯೋ ಶಿವನ, ಇವರ ಕಳಕತ್ತಾರ. ಬಿಟ್ಟಿಯಮ್ಮ, ಯಾಕ್ರಿ, ಏನಾತ? ಏನಿಲ್ಲ, ಸುಮ್ಮನೆ ಯಾಕ ಮನಸ್ಸಿಗೆ ನೋವು ಆದಂಗಾಗಿದ್ದ, ಅದಕ್ಕೆ ಬಿಡ್ರಿ. ಅಯ್ಯೋ ಶಿವನ, ಯಾಕ್ರಿ ನೀವು ಹಂಗ ಸುಮ್ಮನೆ ಅಳೋರಲ್ಲ? ಏನಾಯ್ತು ಹೇಳ್ರಿ, ನನ್ನ ಹತ್ರ ಹೇಳ್ಕೊಳ್ರಿ. ಏನಾಯ್ತು ಬಿತ್ತಿಯಮ್ಮ, ಯಾಕೆ ಅಳಕತ್ತೀರಿ? ಯಾಕಿಲ್ಲ ಮಂಜವ್ವ, ನನ್ನ ಮಗಳ ನೆನಪಾಯ್ತಾ? ಅಳಿಯನ್ ನಾಮಕರಣಕ್ಕೆ ಹೆಸರಿಡಕ್ಕೆ ಮಗಳ ಇಲ್ದಂಗೆ ಆತು. ಅದು ನೆನಪಿಗೆ ಬಂತಲ್ಲ, ಮನ್ಸಿಗೆ ನೋವು ಆದಂಗೆ ಆಯ್ತು. ಅದಕ್ಕೆ ಏನೋ ಆಗಲಿ, ನನ್ನ ಮಗಳೆಲ್ಲ ಆಕಿ ಎಷ್ಟು ನೋವು ಕೊಟ್ಟಿರ್ಲಿ. ನೋಡಿಗಿಂತ ಹೊತ್ನಾಗ ಇರಕ್ಕೊಬ್ಬೇಕು ಮಗಳು ತನ್ನಷ್ಟಕ್ಕೆ ತಾನ ಎಲ್ಲ ಹಾಳು ಮಾಡ್ಕೊಂಡ್ಬಿಟ್ಲು. ಇದ್ದು ಇಲ್ದಂಗೆ ಆಗ್ಬಿಡ್ತಲ್ಲ ಅಂತಂದು ಮನಸ್ಸಿಗೆ ನೋವು ಆಯ್ತರ. ಅದಕ್ಕೆ ಕಣ್ಣಾಗ ನೀರು ಬಂದು ಅಷ್ಟೆ. ಆಗಿದ್ದಾಗೈತಿರಿ, ಮಾಡೈತಿ, ಅದಕ್ಕೆ ಯಾಕೆ ನೋವು ತಿಂತೀರಿ? ಏನ ಮಕ್ಕಳ ಹತ್ರ ಮಾತಾಡಿ ಮಗಳು ಕರೆ ಕಳಿಸ್ರಿ. ಮತ್ತೆ ಹೆಸರಿಡಕ್ಕೆ ಅತ್ತಿ ಸ್ವಾದ್ರತ್ತಿನಲ್ಲಿ ಹೆಸರಿಡೋದು ಆಕಿ ಇಲ್ಲಕ್ರ ಸಜ್ಜಾಗಂಗಿಲ್ಲ. ಅದು ಮಗನ ಹತ್ರ ಮಾತಾಡ್ರಿ, ಹೇಳಿ ಕರೆ ಕಳಿಸ್ಕೊಳ್ರಿ. ಹಂಗಾಗಂಗಿಲ್ಲ ಮಂಜವ್ವ. ಅದು ಅವಾಗ ಎಷ್ಟು ಮಾಡಿದ್ಲಲ್ಲ, ಈಗ ನೋಡು ತವ್ರ ಮನೆಗೆ ಬರ್ಲಂಗೆ ಮಾಡ್ಕೊಂಡ್ಬಿಟ್ಲು. ಅದ ಮನ್ಸಿಗೆ ಬೇಜಾರು. ತನ್ನಷ್ಟಕ್ಕೆ ತಾನ ಹಿಂಗೆಲ್ಲ ಮಾಡ್ಕೊಂಡ್ಲಲ್ಲ ಅಂತ ಅಷ್ಟ. ಆಕಿನ ನೋಡಿದ್ರೆ ನನಗೂ ಸಿಟ್ಟೈತಿ ಎಲ್ಲ. ಆದ್ರೆ ಈ ಥರ ಎಲ್ಲ ಮಾಡ್ತಾಳಲ್ಲ, ಏನು ಮಾಡೋದ್ರಿ, ಏನು ಮಾಡೋಕ್ಕಾಗಂಗಿಲ್ಲ. ಹೋಗ್ಲಿ ಬಿಡ್ರಿ, ಎದಕ್ಕೆ ಕಣ್ಣಾಗ ನೀರು ಹಾಕ್ತೀರಿ? ಮನ್ಯಾಗ ಎಲ್ಲರೂ ಮೊಮ್ಮಗನ ನಾಮಕರಣದ ತಯಾರಿ ಮಾಡಕತ್ತಾರ, ಅದಕ್ಕೆ ಕಣ್ಣೀರು ಯಾಕೆ ಹಾಕ್ತೀರಿ ಬಿಡ್ರಿ. ಶುಭ ನಡೆ ಹೊತ್ನ್ಯಾಗ. ಯವ್ವ, ಅವು ಎಲ್ಲೋಗಿದ್ದಾಳೆ? ಕೊನೆಗದಾಳ ತಡಿ ನೋಡ್ತೇನೆ, ಎಷ್ಟು ಕೆಲಸ ಅದಾವು ಎಂತಾನು. ಎಲ್ಲೋಗ್ಯಾಳೆ ನಾವು? ಅಯ್ಯೋ ಅಳಿಯಂದ್ರೆ ಬಂದ್ರೆ ಕಣ್ಣೀರು ಉರ್ಸ್ಕೊರಿ. ಯವ್ವ ಇಲ್ಲದಿ ಏನ ಕೂಗೆ ಕೂಗ್ತಾನಿ, ಎಲ್ಲ ಕಡೆ ಹುಡುಕಿದ್ನವ ನಾನಂತ್ರ ಎಲ್ಲೋಗಿ ಅಂದು. ಯವ್ವ ಇದು ಸೀರೆ ನಾನು ಹುಡುಗ ಅರಿಬಿ ಅವನು ತೊಗೊಂಬರ್ತಾನೆ ಬೇ. ಇವನು ಬಸವ ಇದಕ್ಕೆ ಹೋಗ್ಯಾನ ಪ್ಯಾಟಿಗೆ, ಅವು ಹೂವು ಹಣ್ಣು ಎಲ್ಲ ತೊಗೊಂಬರ್ತಾನೆ ಅಣ್ಣ ಅಂತಂದು ಅವನು ಅಲ್ಲಿಗೆ ಹೋಗ್ಯಾನ. ನನಗೀಗ ಅರಿಬಿ ತೊಗೊಂಬರಕ್ಕೆ ಹೊಂಟಾನಿ ಹುಡುಗ. ಮತ್ತು ನೀವು ಹೆಣ್ಮಕ್ಳು ಯಾರ ಸೀರೆ ಇಲ್ಲಿ ಮಾರಾರಿದ್ರಲ್ಲ, ಬಸವನ ಮದುವೆಗೆ ಕರ್ಸಿದ್ಯಾರಲ್ಲ, ಆ ಯಮ್ಮನ ಕರೆದು ಬಾ, ಇಲ್ಲೇ ತೊಗೊಂಬಿಡ್ರಿ, ನಿಮಗೆ ಎಂತ ಬೇಕಂತ ಸೀರಿನ. ಈಗ ಯಾಕಪ್ಪ ಎಲ್ಲರಿಗೂ ಏನು ತಗೊಂತಿ? ತಗೋ, ಶೋಭಾಗ ಒಂದು ತೊಗೊಂಬಂದ್ಬಿಡ ಸಾಕು ನೀನ. ಅದು ಹೆಂಗಾಕತ್ತ ಬೇ, ಮಗ ಹುಟ್ಟ್ಯಾನ, ಎಲ್ಲರೂ ತೊಗೊರ್ರಿ. ಬಸವಗೂ ತಗೋ ಅಂತಂದು ಹೇಳಿ ನನಗೆ ಎಂತ ಬೇಕಂತವು. ನನಗೇನು ಲುಂಗಿ ಪಂಜಿ ಹೊಸಾವ ಅದಾವ, ನನಗೇನು ಬೇಡ, ಹೊಸಾವ ಅದಾವು, ಅವು ಏನು ಹಳೆಯವಲ್ಲ. ಅತ್ತೇರಿಗೊಂದು, ನಿನಗೊಂದು, ಅಕ್ಷತಾಗೊಂದು, ಶೋಭಾಗೊಂದು, ಆಮೇಲೆ ಲಕ್ಷ್ಮಿಗೊಂದು ತೊಗೊರ್ರಿ. ಲಕ್ಷ್ಮಿ? ಯಾ ಲಕ್ಷ್ಮಿ ಹೇಳಿ ಅಂದ್ರ? ಅದ ನಮ್ಮ ಶೋಭಾನ್ ಗೆಳತಿ ಲಕ್ಷ್ಮಿ ಇದಾಳಲ್ರಿ ಆಕಿ. ಹುಡುಗಿನ ಯಾಕಪ್ಪ? ಹುಡುಗಿಗೆ ಆಕಿನ ಹೆಸರು ಇಡದ್ರಿ ಅತ್ತೀರ, ಅದಕ್ರಿ. ಇದು ಸೀರೆ ಮಾಡ ಯಮ್ಮ ಸೀರೆ ಮಾರ್ತತಲ್ಲ, ಆ ಬಸವನ ಮದ್ವೆ ಕರ್ಸಿದ್ವಲ್ಲ, ಆ ಯಮ್ಮನ್ ಕರೆದ್ ಬರ್ಬಾ ಇಲ್ಲಿ. ಎಲ್ಲೈತಿ ಹೇಳ, ಇಲ್ಲ ನಾನಾರು ಹೋಗಿ ಬರ್ತಾನೆ ಮನಿ. ನಿನಗೆ ಗೊತ್ತಾಗಲ್ಲಪ್ಪ, ನಾನು ಕರೆದ್ ಬರ್ತಾನೆ ತಗೋ. ನೀ ಏನಾರ ಬೇರೆ ಇದ್ರೆ ಕೆಲಸ ಮಾಡ್ಕೋ. ಏನಿಲ್ಲ ಬೇ, ಈಗ ಸ್ವಾಮಿಯರ ಮನೆಗೆ ಹೊಂಟ ನಾನು. ಅವರು ಒಂದಿಷ್ಟು ಸಾಮಾನು ಹೇಳಿದ್ರ, ಅವನ್ನ ತೊಗೊಂಬರೋದಷ್ಟ ಪೂಜೆ ಸಾಮಾನುಗಳು. ನೀ ಸೀರೆ ತೊಗೊಂತೀರಿ ಹಂಗಾರ ನಾ ಹೋಗ್ಬರ್ಲೆ, ಮತ್ತೆ ಹುಡುಗ ಅರ್ಬಿ ತೊಗೊಂಬಂದ್ಬಿಡ್ತಾನೆ ನಾನು. ಹಂಗ ಮಾಡಪ್ಪ. ತಂಗಿ ಮೇಲೆ ಎಷ್ಟು ಜೀವಿದ್ದ ಮಂಜವ್ವ, ಅವನು ಭಾಳ ಜೀವಿದ್ದ. ಅಷ್ಟು ಜೀವಕ್ಕೆ ಜೀವ ಇದ್ದ ತಂಗಿನ ನೋಡು ನೆನಪಾರ್ಬಿಟ್ಟ. ಹೆಸರಿಡಕ ಆ ಹುಡುಗಿಗೆ ಲಕ್ಷ್ಮಿಗೆ ಹೇಳಕತ್ತಾನ. ತಂಗಿ ಬೇಡ ಅಂತಾನೆ ತಿಕ್ಕೊಂಡ್ಬಿಟ್ಟಾನ ಅವನು. ಏನು ಮಾಡೋದಮ್ಮ, ಏನು ಮಾಡೋಕ್ಕಾಗಂಗಿಲ್ಲ. ಅವ್ರ ಮನ್ಸಿಗೆ ಅಷ್ಟು ಆಳವಾಗಿ ನೋವಾಗೈತಿ ಅಂದ್ರೆ ಪಾಪ ಅವ್ರು ಅನುಭವಿಸಿರ್ತಾರಲ್ಲ, ಅದಕ್ಕೆ ಹೋಗ್ಲಿ ಬಿಡು. ಅದನ್ನ ಇಟ್ಕೊಂಡು ಇದು ಮಾಡೋಕೆ ಹೋಗ್ಬೇಡ, ಎಲ್ಲ ಸರಿ ಆಕತಿ. ಏನೆಲ್ಲರೂ ಹಿಂಗೆ ಇರೋಕ್ಕಾಗಲ್ಲ, ಒಂದಲ್ಲ ಒಂದಿನ ಅಣ್ಣ ತಂಗಿ ಕೂಡ್ತಾರ, ಅದಕ್ಕೆ ಚಿಂತೆ ಮಾಡಬೇಡ. ಬಾ ಹೋಗಿ ಕರೆದು ಬರ್ತೀರಾ ಏನು? ನಾನು ಬರಲ್ಲ, ಇಬ್ರು ಹೋಗೋಣ. ಬೇಡವಾ, ನಿಮ್ಮ ಮನೆಯಾಗಿರು, ನಾ ಹೋಗಿ ಬರ್ತಾನೆ. ಸರಿ ಅಮ್ಮ. ಅಯ್ಯಪ್ಪ, ಎಷ್ಟು ದೂರ ಆಯ್ತು ಪಾಪ. ಅವಾಗ ಶೋಭಾ ಕರೆಯಕ್ಕೆ ಬಂದಿದ್ಲು.
ಇಷ್ಟು ದೂರ ಪಾಪ ಒಬ್ಬಕ್ಕೆ ಹೆಂಗೆ ನಡ್ಕೊಂಬಂದಿದ್ದಾಳು. ನಡೆದು ಸುಸ್ತಾಗಕತ್ ನನಗೆ. ಇದ ಮನಿ ಅಂತ. ಯಾರದಿರವ ತಾಯಿ? ಯಾರದಿರವ? ಯಾರು? ಒಂದಿಟ್ಟು ಹೊರ ಬರ್ರವ. ಯಾರದಿರಿ? ಅಮ್ಮನೆಲ್ಲ ನೋಡೇನಲ್ಲ. ಅಯ್ಯೋ ನನ್ನ ನೆನಪಿಲ್ಲ ಏನವ ತಾಯಿ ನಿನಗೆ? ಅದ ಎಲ್ಲೇ ನೋಡೇನಿ ಅಂತ ಅನ್ಕೊಳಕತ್ತಾನಿ. ಎಲ್ಲಿ ಅನ್ನೋದು ನೆನಪರ್ಬಲ್ದ ನನಗೆ. ಈಗಂದ 5 ತಿಂಗಳಿಂದ ಮದ್ವಿದ ಸೀರೆಗೆ ಹಾಕಕ್ಕೆ ಬಂದಿದ್ದಲ್ವಾ, ಸೀರೆ ತೋರ್ಸಕ. ಆ ಮನೆ ತಾಯಿ ನಾನು. ಓ ಆ ಹುಡುಗಿ ಶೋಭಾ ಕರೆಯಕ್ಕನದ್ಲಲ್ಲ, ಅವ್ರ ಅತ್ತೇನ ಮನೀನ? ಹ್ಞೂನವ ನಾನ. ಆ ಹುಡುಗಿಗೆ ಎಷ್ಟೆಲ್ಲ ನೋವು ಕೊಟ್ಟು ಆ ಹುಡುಗಿ ಆರಿಸ್ಕೊಂಡು ಸೀರೆ ತಗೊಂಡು ಇಟ್ಕೊಳ್ಳೋರಿ ಇವರು ತಾಯಿ ಮಗಳು. ಇದು ಯಾಕೆ ಬಂದಿದ್ದೇನ ನನ್ನ ಮನೆಗೆ? ಯವ್ವ ಏನು ಯೋಚನೆ ಮಾಡಬೇಡ ಬಾ. ಎದಕ್ಕೆ ಏನು ಬೇಕಾಗಿತ್ತು ಸೀರೆ? ಯವ್ವ ನೀ ಎಲ್ಲ ಯೋಚನೆ ಮಾಡೋದು ಗೊತ್ತಾಕತ್ ನನಗೆ. ನಾನು ಭಾಳ ಬದಲಾಗೇನವ. ಅದ ಹಳೇ ಶೋಭಾರತ್ತೆಲ್ಲ ನಾನು. ನನ್ನ ಮೊಮ್ಮಗಂದು ನಾಮಕರಣ ಐತವ, ಅದಕ್ಕೆ ಎಲ್ಲರಿಗೂ ಸೀರೆ ಒಂದು ತಗಸ್ಕೋಬೇಕಿತ್ತ, ಅದಕ್ಕೆ ಕರೆಯಕ್ಕೆ ಬಂದೆ. ಓಹೋ ನಿಮ್ಮ ಸಸಿ ಅಡ್ದತ್ತೇನಮ್ಮ? ಹ್ಞೂನವ ಅದ ಶೋಭನ ಅಡ್ದಾಳ, ಗಂಡು ಹುಡುಗುಟ್ಟೈತೆ, ಅದಕ್ಕೆ ನಾಮಕರಣ ಇತ್ತ, ಅದಕ್ಕೆ ಸೀರೆ ಬೇಕಾಗಿದ್ವಲ್ಲ, ನಿನ್ನಂತೆಲ್ಲ ತೊಗೊಂಡ್ರಾತ. ನನ್ನ ಮಗ ಕರೆದು ಬಾರ್ಬೆ ಹೋಗಿ ತಗೋವಂತ್ರಿ ಅನ್ನ, ಅದಕ್ಕೆ ಬಂದೆವ. ಬರ್ತೀಯ? ಸೀರೆ ಗಂಟು ಯಾವ್ಯಾವ ಚಲೋ ಅದಾವಲ್ಲ ಸೀರೆ ತಗೊಂಡು ಬಾ. ನಡಿಯಮ್ಮ ಬಂದೆ. ಬಾರವ. ತಡಿಯಮ್ಮ, ಒಳಗೆ ಗಂಟು ಐತಿ ತೊಗೊಂಬರ್ತೇನೆ. ಜನ ಹೆಂಗೆಲ್ಲ ನೋಡ್ತಾರ ಅಂತ. ಅವಾಗ ಹಂಗೆಲ್ಲ ನಡ್ಕೊಂಡನಿ ಅಂತಂದು ಅಯ್ಯಮ್ಮ ಬರಾಕೇನು ಮುಂದೆ ಮಾಡಿದ್ಲು. ಎಷ್ಟೆಲ್ಲ ಜನಗಳು ನಾವು ಒಳ್ಳೆಯರಾಗಿದ್ರೆ ನಾ ಜಗತ್ನಾಗ ಎಲ್ಲರಿಗೂ ಇದಾಗೋದು. ಈ ಥರ ಕೆಟ್ಟ ಬುದ್ಧಿ ನಾವು ಯಾವಾಗ ಮಾಡ್ತಾವಲ್ಲ, ಜನ ಮೀನಾಮೇಷ ಎಣಿಸ್ತಾರೆ ಎದಕ್ಕರ ಆಗಲಿ. ನೀ ಅನ್ಕೊಂತ ಹೋಗ್ತೀರಮ್ಮ. ಬಂದೆ ನಾನು. ಹ್ಞೂನಮ್ಮ ಬಾ. ರೀ ಬಾಗ್ಲ ಹಾಕೋ. ಸೀರೆ ತಗೊಂಡು ಇದು ಕೊಂಟ ನಾನು ಅಲ್ಲಿ ಟೌನಿಗೆ. ಆದರೂ ಭಾಳ ದೂರ ಆಕತ್ತಮ್ಮ ನಿಮ್ಮ ಮನೆ. ಏನು ಗಾಡಿ ಮೇಲೆ ಯಾರ ಕರ್ಕೊಂಬರಿದ್ರ ಪಾಡ ಗಂಟು ಹೊತ್ಕೊಂಡು ನಡೆಯೋದು ಭಾರಿ ಒಜ್ಜಿ ಆಕತ್ತವ ನಮಗಂತ್ರ. ನಾವ ತಾಯಿ ಪಾಪ ದೂರ ಆಕತ್ತಿ. ನನಗೆ ಒಬ್ಬಾಕಿಗೆ ನಡ್ಕೊಂಬಂದು ಸಾಕು ಬೇಕಾಗೋತು. ಪಾಪ ಸೀರೆ ಗಂಟು ಹೊತ್ಕೊಂಬರಕ್ಕೆ ನೀನು. ನನ್ನ ಮಗ ಹೊಕ್ಕನಿ ಅಂದ. ನಾನು ಬಿಡಪ್ಪ ನಿಮ್ಮ ಮನೆ ನೋಡಿಲ್ಲ, ನಾನು ಹೋಗಿ ಕರ್ಕೊಂಬರ್ತೇನೆ ಅಂತ ಬಂದೆವ. ಸೀರೆ ಗಂಟು ಇಳಿಸೋದ್ನ ಮೊದ್ಲು. ನೀರು ಕುಡಿತೇನವ? ಹ್ಞೂನಮ್ಮ, ಒಂದು ವಾಟೆದಾಗ ನೀರು ತರಿ. ಅಲ್ಲಿಂದ ಇಲ್ಲಿ ಬರತ್ಲೇ ದಮ್ಮ ಹತ್ತತ ನನಗೆ. ಅಕ್ಕ ಆರಾಮದೇನಕ್ಕ? ಹ್ಞೂನವ ಆರಾಮದನ ತಾಯಿ. ನೀ ಆರಾಮದಿಯೇ? ಮಗ ಹುಟ್ಟ್ಯಾನಂತ ಆರಾಮದನ? ಹ್ಞೂನಕ್ಕ ಆರಾಮದನ, ಮಕ್ಕೊಂಡಿದ್ದ. ಹೌದೇನವ? ಚಲೋ ಆತ್ ಬಿಡವ. ನಿಮ್ಮ ಅತ್ತಿ ಕರೆಯಕ್ಕೆ ಬಂದಿತ್ತಲ್ಲ, ನಾನು ಇದು ಯಾಕೆ ಬಂದೈತಿ ಮುದಿಕೆ ಅನ್ಕೊಂಡೆ. ಇಲ್ಲವ ನೀನು ಹಂಗೆಲ್ಲ ತಿಳ್ಕೊಳಕ್ಕೆ ಹೋಗ್ಬೇಡ, ನಾ ಬದಲಾಗೇನಿ, ಅವ್ರ ಅತ್ತಿನ ಬಾ ನಾನು ಅಂತ ಯಾಕವ ನಿಮ್ಮ ಅತ್ತಿ ಚಲೋ ಆಗೈತೇನ ಈಗ? ಸುಮ್ಮನೆ ಇರ್ತಾಳದಿಲ್ಲ, ಏನು ಅನ್ನಂಗಿಲ್ಲ? ಇಲ್ಲಕ್ಕ ನಮ್ಮ ಅತ್ತಿ ಭಾಳ ಬದಲಾಗೈತಿ. ಭಾಳ ಜೀವನ ಮಾಡ್ತೈತಿ, ಚಲೋ ನಂಗೆ ನೋಡ್ಕೊತಾರ. ನನ್ನ ಹಂಗೇನಿಲ್ಲಕ್ಕ, ಈಗ ಚೆನ್ನಾಗದನಿ. ತಾಯಿ ನೀರು ತಗೊಳವ. ನಮ್ಮ ಗೊತ್ತಾಗ್ಲಿಲ್ಲ ಯಾರು ಅಂತಂದು. ನಮ್ಮವ್ವಕ್ಕ, ನಮ್ಮವ್ವ ಇದು. ಹೌದೇನವ? ಸಾಕೇನವ ತಾಯಿ ನೀರು? ಸಾಕಮ್ಮ. ತಾಯಿ ಶೋಭವ, ಯಾರ್ಯಾರು ಸೀರೆ ತಗೊಳ್ಳೋರು ಲಗು ಲಗು ಬಂದು ನೋಡ್ರವ. ನನಗೂ ಮತ್ತೆ ಮನ್ಯಾಗ ಇನ್ನೂ ಬದುಕದವ. ನಾನು ಎಲ್ಲ ಅಂದಿಗೆ ಅಲ್ಲಿಗೆ ಬಿಟ್ಕೊಟ್ಟು ಬಂದೆವ. ಅದಕ್ಕೆ ಅಕ್ಕ ನೋಡ್ತೇನವ. ನಮ್ಮ ಅತ್ತೆಯರು ಬರ್ತಾರೆ, ನಾನು ನಮ್ಮವ್ವ ನನ್ನ ತಂಗಿ ಕರ್ಕೊಂಬರ್ತಾನೆ ತಡಿ. ಕರೆ ನಿಮ್ಮ ಹತ್ರ ಯಾವ್ಯಾವ ಚಲೋ ಅದಾವಲ್ರಿ ಎಲ್ಲವೂ ಸೀರೆ ತೆಗೀರಿ. ಚೆನ್ನಾಗಿರೋ ಕೊಡ್ರಿ, ಅಂತ ಕಮ್ಮಿ ರೇಟಿನವು ಯಾವ ಬೇಡ, ಚಲೋವ ಕೊಟ್ಬಿಡ್ರಿ ಅಕ್ಕಾರ. ತಮ್ಮ ತೀರ ಯಾಕೆ ರೇಟಿನವು ಬೇಡಪ್ಪ? ಏನ ತೀರ ಒಂದು ಸ್ವಲ್ಪ ಅವನಂದ್ ರೇಟ್ ನಾವು ತಗಸು. ಸುಮ್ಮನಿರು, ಆಗ್ಲೆಲ್ಲ ಏನು ಫಂಕ್ಷನ್ಗಳು ಮಾಡಂಗಿಲ್ಲ ನಾವು. ತೆಗಿರವ, ನನ್ನ ಮಗ ಹಿಂಗೆ ಹೇಳ್ತಾನಲ್ಲ ಹಂಗ ಚಲೋ ತೆಗೀರಿ. ಲಗು ಲಗು ಬರ್ರವ. ಬನ್ನಿರಿ ಹತ್ತೀರ. ಬಾ ಅಕ್ಷತ ಹೋಗೋಣ. ಶೋಭಾ ನೋಡಿ ಚಲೋ ಕೊಡಿಸ್ ಎಲ್ಲರಿಗೂ. ನೋಡ್ರಮ್ಮ, ನನ್ನ ಕಡೆ ಈಗ ಇರೋ ಅಂತ ಎಲ್ಲ ಚಲೋ ಸೀರೆಗಳನ್ನ ತೆಗ್ದಾನಿ. ನೋಡ್ರಿ ನಿಮ್ಗೆ ಯಾವ್ಯಾವ ಬೇಕು ಹಾರಿಸ್ಕೊರಿ. ಒಂದೊಂದು ರೇಟ್ ಅದಾವು. 2 ಸೀರೆ ಅದಾವಲ್ಲಮ್ಮ, ಇವು ಚುಕ್ ಇವು 1200 1500 ರೂಪಾಯಿ ಆಕ್ಕವು. ಇವು ಕೆಳಗಿಟ್ಟಂದ್ರೆ ಇವು 1000 ರೂಪಾಯಿ. ಕಮ್ಮಿ ರೇಟ್ ನಾವು ತೋರ್ಸವ. ಏನು ತೀರ ತುಟ್ಟ ನಾವು ಎಲ್ಲ ಉಟ್ಕೊಳ್ಳುವ ಸೀರೆನ. ಏನು ಭಾಳ ರೊಕ್ಕ ಹಾಕಿ ತೊಗೊಳೋದು ಸೀರೆಗಳ್ನ. ಸ್ವಲ್ಪ ಕಮ್ಮಿ ರೇಟ್ ನಾವು ತೋರ್ಸವ. ಸುಮ್ ಕುಂದ್ರಿ ನೀನು, ಯಾಕೆ ಚಲೋ ತೋರ್ಸಕ ನೀನು. ಇವೆಲ್ಲ ಚಲೋವ ತಾಯಿ. ಇವೆಲ್ಲ ಭಾಳ ಚಲೋ ಹುಟ್ರಂಗ ಹಂಗ ಇದ್ರಾಗ ಮೈಸೂರು ಸಿಲ್ಕ್ನಾಗ ಅದ್ರಾಗ ಸೆಮಿ ಅಂತ ಮಾಡ್ತಾರಲ್ವ, ಹಂಗ ಅದ ಕ್ವಾಲಿಟಿ ಹುಟ್ರಂತರೂ ಮೈಸೂರು ಸಿಲ್ಕಿನ ಚಂದ ಕಾಣ್ತಾವ. ಅಷ್ಟು ಚಲೋ ಅದಾವ ನೋಡಿ ಸೀರೆವು. ಇದನ್ನ ತೊಗೊಂಬಿಡ ನೀನು ಶೋಭವ, ಚಂದ ಕಾಣ್ತದೆ ನಿನಗೆ. ಕಲರ್ ಅದಿ ಇದನ್ನ ತೊಗೊಂಬಿಡಿ. ಇದನ್ನ ನಮ್ಮನೆ ಇದ್ರದ್ದು ಕೆಂಪು ಕಲರ್ ಚಂದ ಕಾಣ್ತದೆ ನಿನಗೆ. ಅಂದ್ರೆ ಇವ್ರಿಗೆಲ್ಲ ಕೊಡಿಸ್ತಾನೆಮ್ಮ, ಆಗ್ಲೇ ಆಮೇಲೆ ತೊಗೊಂತಾನೆ ನಾನು. ಅಕ್ಷತಾ ನೋಡಿ ನಿನಗೆ ಎಂಥದ್ದು ಬೇಕಂತದ. ನನಗೆ ಎದಕ್ಕ ಸೀರೆ ಬೇಕಾದಷ್ಟು ಹಂಗ ಬಿದ್ದವು ಗೊತ್ತೇನ. ಸೀರೆನೂ ಜಾಕೆಟ್ ಹೊಲ್ಸಕ್ಕಾಗಿಲ್ಲ, ಮದುವೆಗೆ ನಾವು ಇವು ನನಗೆ ಒಲ್ಲಕ್ಕ. ಮಾವು ಹೇಳೈತಿ ಈಗ ಎಲ್ಲರಿಗೂ ಕೊಡಿಸು ಅಂತಂದು. ನೀವು ಅಲ್ಲೇ ಅಂದ್ರೆ ಮತ್ತೆ ನನಗೆ ಬೈತಾರೆ ಈಗ ಅವ್ರು. ಹೇಳಿ ಜುಲ್ಮಿ ಮಾಡಿ ಕೊಡ್ಸೋಕ್ಕಾಗಲ್ಲ ಏನು ನಿನಗೆ ಅಂತಂದು. ತಗೋ ನಿನಗೆ ಎಂತ ಬೇಕಂತದ.
ಒಲ್ಲೆ ಅಂದ್ರೂ ಕೇಳಂಗಿಲ್ಲ ನೀನು. ಸುಮ್ ತಗೋಬೇಕಂದ್ರೆ ತಗೋಬೇಕೀಗ. ನಿನ್ಗೆ ಯಾವ್ದು ಬೇಕು ಅದನ್ನ ಆರಿಸ್ಕೋ. ಸರಿ ಬಿಡು. ಇದ್ರದ್ದು ಕೊಡಮ್ಮ ನೀಲಿ ಸೀರೆ ತಗೊಳವ ಇದನ್ನ. ಚಂದ ಐತಿ ಇದು ಸೀರೆ. ನೋಡ್ ಅಕ್ಷತ ಇದೆ, ನೀನ್ ಚಂದ ಕಾಣ್ತತಿ. ಈ ಕಲರ್ ಬ್ಯಾಡ್ ಬಿಡಕ ಐತ್ ನನ್ನ ಹತ್ರ, ಬೇರೆದ್ ನೋಡ್ತಾ ಅಂತಳಿ. ಬೀಗ್ರೆ ನೀವು ನೋಡ್ರಿ ಮಂಜವ್ವ, ಅವು ಬಾಳ ರೇಟ್ನ ತಗೊಂಬಂದಾಳಕಿ. ನನಗಷ್ಟು ರೇಟಿನೋ ಬ್ಯಾಡವ. ಸುಮ್ಮನೆ ನಾವು ನೋಡವ ಒಂದು 500-600 ರೂಪಾಯಿದವ ಸೀರೆಗಳು ನನಗೆ ಮೆತ್ತನೋ ಬೇಕು. ಇವು ನನಗೆಲ್ಲ ಇಡ್ಸಂಗಿಲ್ಲ. ನೀನ್ ಅಳಿಯ ಮನ್ಯಾಗ ಅದಾರ ಬೈಯಾಕತ್ತಾರ ನೋಡಿ ಈಗ. ಸುಮ್ಮನೆ ತಗೊಳಂಗಿಲ್ಲ. ಅದು ಇದು ಅಂತ ಅರಸ್ಕೊಂಡ್ ಕುಂದಿರ್ತೀನಿ ನೀನು. ತಗೋ ಯಾವ್ದಾರ. ಇವೆಲ್ಲ ಭಾಳ ಚಲೋ ಅದ. ಒಂದ್ಕಿನ ಒಂದು ಸೀರೆಗಳು ಇನ್ನು ಮೊನ್ನೆ ಹಾಕ್ಸ್ಕೊಂಬಂದ ನೀನು ಮಾಲ್. ಇನ್ನು ಯಾರ ಮನೆಗೂ ಹೋಗಿಲ್ಲ, ನಿಮ್ಮ ಮನೆಗೆ ಈಗ ಬಂದಿರೋದು ನಾನು. ಈಗಿನ ಯಾವ ಮದುವೆ ಇವು ಇನ್ನು ಚಲೋ ಆಗಿಲ್ಲ, ಆಷಾಢಲ್ಲ. ಹಂಗ ಇನ್ನು ಮೇಲೆ ಆಷಾಢ ಚಲೋ ಹೋಗತ್ತಲ್ಲ, ಮದುವೆ ಇನ್ನು ಎಲ್ಲ ಸಮಾರಂಭಗಳು ಇಲ್ಲ. ಹಂಗ ಹಾಕಿಸ್ಕೊಂಬಂದಿದ್ದೆ. ಮನೆಯಾಗ ಬಂದು ತೊಗೊಂಡು ಹೋಗೋರು ಇರ್ತಾರಲ್ಲ ಅದಕ್ಕೆ. ಇನ್ನೊಂದಿಷ್ಟು ತೆಗಿಯವ ಯಾವಾರ ಚಲೋ ಇದ್ರ. ಚಲೋವು ತೆಗ್ದಾನಮ್ಮ. ಇದ್ರಾಗ ಸ್ವಲ್ಪ ಕಮ್ಮಿ ರೇಟ್ನ ಓದವು, ತಡಿ ತೋರಿಸ್ತೀನಿ. ಎಲ್ಲವೂ ತೆಗ್ದಾನ ನೋಡಮ್ಮ. ಇದ್ರಾಗ ನೋಡ್ರಿ ನೀಲಿದು ಭಾಳ ಚಂದ ಐತಿ ನೋಡಿ. ಇದನ್ನ ಯಾರ ತಗೋರಿ, ಚಂದ ಕಾಣ್ತೈತಿ. ನೀನ್ ತಗೊಳವ ತಾಯಿ, ಚಂದ ಕಾಣ್ತೈತಿ ನಿನಗೆ. ಕಲರ್ ಅದಿ ಚಂದ ಕಾಣ್ತೈತಿ. ಅದನ್ನ ಕೊಡಮ್ಮ ಸೀರೆ, ಚೆನ್ನಾಗೈತೆ ಅದ ನೀಲಿದು. ಅಕ್ಕ ನನಗೆ ಇದ ಇರ್ಲಿ ತಗೋ, ನನಗೆ ಇಷ್ಟ ಆತಿದ್ದು ಸೀರೆ. ಅದು ಇಷ್ಟ ಆತಾ, ತಗೋ ಅದನ್ನ. ಅದ ನೀಲಿ ಸೀರೆ ಚಂದ ಕಾಣಕತ್ತೈತಿ. ಶೋಭಾ ನಾನು ತಗೊಳ್ಳೇನು ಅದನ್ನ. ಹತ್ತಿರ ನಿಮ್ಗೆ ಯಾವ್ದು ಬೇಕು ಆ ಸೀರೆ ತಗೋರಿ ನೀವು. ಅವ ನೀನು ಯಾವ್ದಾರ ಒಂದು ಆರಿಸ್ಕೊಳಬೇ ಚಂದಿರದ. ಟಿಕೆಟ್ ಇದು ಮಾಡ್ಕೊಳಕ್ ಹೋಗ್ಬೇಡವ ನೀನು. ನಿನ್ನ ನಳೆಯ ಬೈತಾರ ನೋಡಿ ಈಗ. ಅದು ಅಲ್ಲಿ ಇದು ಅಲ್ಲಿ ಅನ್ಕೊಂತ ಕುಂತಿ ಅಂದ್ರ ಏನವ ನನಗೇನ ತಿಳಿವಲ್ದು. ನೀನ ಯಾವ್ದಾರ ಒಂದು ಆರಿಸ್ಕೊಡವ ತಗೋಗ್ಲಿ. ಅದು ಮೆರೂನ್ ಕಲರ್ ಚಂದ ಕಾಣ್ತೈತಿ ನೋಡಮ್ಮ, ತಗೋರಿ ಇದನ್ನ ನಿಮಗ. ಶೋಭಾವ ನೀನು ಇದನ್ನ ತಗೋ. ಅದನ್ನ ಆ ಕಡೆ ಇದ್ರದೈತಲ್ಲ ಚಕ್ಸಿಂದ, ಅದು ಭಾಳ ಚಂದ ಕಾಣ್ತೈತಿ ನಿನಗ. ಮತ್ ಮನ್ಯಾಗ ಇದಾವೇನಕ್ಕ ಸೀರೆ ಯಾವಾದ್ರು ಚೆನ್ನಾಗಿರವು? ಅಲ್ಲ ಇದ್ರಾಗು ಚಲೋ ಅದಾವು. ಮತ್ ಮನ್ಯಾಗ ಯಾವಾರ ಚಲೋ ಇದಾವನ ಅಂತ ಕೇಳಿದ್ನಿ. ಇಲ್ಲವ ಇವೆಲ್ಲ ತಗೊಂಬಂದಿನಿ ನೋಡ್ ನಾನು. ಹೊಸಾವನು ಎಲ್ಲ ಹೊಸ ನಮ್ನಿವ. ಈಗ ಇವು ಹೊಸ ಸ್ಟಾಕ್ ಇದೆ. ಹಳೆವೆಲ್ಲ ಖಾಲಿ ಮಾಡ್ಬಿಟ್ಟೆ ನಾನು, ಇಟ್ಕೊಳಂಗಿಲ್ಲ. ಚಲೋ ಅಷ್ಟೇ ಎಲ್ಲಾನು ಚಲೋ ತಗೊಂಬಂದಿನಿ. ನೀವು ಹೋದ್ ಸಾರಿನ ಒಂದ್ ಈಟ್ ಇದು ಮಾಡ್ಲಂಗ ಕರೆಕ್ಟಾಗಿ ರೊಕ್ಕ ಕೊಟ್ಟಿದ್ರಲ್ಲ, ಅದಕ್ಕೆ ನಿಮಗೆ ಚೆನ್ನಾಗಿರೋ ತಗೊಂಬಂದಿನಿ ನಾನು. ಯವಾನಿ ಅದನ್ನ ತಗೋ. ಮೆರೂನ್ ಕಲರ್ ಅತ್ತೆ ನೀಲಿದು ನೀನ್ ತಗೊಳವ. ಅತ್ತೆಯರ್ ಮೆರೂನ್ ಕಲರ್ ತಗೊಂತಾರ, ನಾ ಇದು ನೀಲಿದು ಚೆಕ್ಸ್ ಪೌಡ್ರ್ ತಗೊಂತಾನೆ. ಚೆನ್ನಾಗಿ ಕಾಣ್ತೈತಿ. ಹಾಯ್ ಎಲ್ಲ ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ. ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾವು ಆರಾಮದೇ ನೋಡ್ರಿ. ಸಪೋರ್ಟ್ ಮಾಡ್ರಿ. ಕತಿಗಳಿಗೆ ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಆಮೇಲೆ ನಾಳೆ ನಮ್ಮ ಪಾಪನ ನಾಮಕರಣ ಐತ್ರಿ, ಎಲ್ರು ಬರ್ರಿ. ಶೋಭಾನ್ ಮಗನ ನಾಮಕರಣ ಐತ್ರಿ ನಾಳೆ. ಎಲ್ಲಾರು ಸೇರಿ ಒಂದ್ ಹೆಸರು ಇಡಕ್ರಿ. ನನ್ನ ಮಗಗ ಏನ್ ಹೆಸರು ಇಡೋದು ಅನ್ನೋದು ನನಗೆ ಕನ್ಫ್ಯೂಸ್ ಆಗ್ಬಿಟ್ಟೈತ್ರಿ. ಈಗ ಏನಂತ ಇಡ್ಲಿ, ಗಂಡು ಮಗುರಿ ಏನ್ ಹೆಸರು ಇಡ್ಲಿ ಅನ್ನೋದು ಗೊತ್ತಾಗವಲ್ದು. ಕಮೆಂಟ್ ಮಾಡ್ರಿ ಯಾವ ಹೆಸರು ಇಡೋಣ ಅಂತಂದು ಕಮೆಂಟ್ ಮಾಡ್ರಿ. ಅದ್ರಾಗ ಯಾವ್ದಾರ ಒಂದು ಹೆಸರು ತಗೊಂತೀನಿ. ದಯವಿಟ್ಟು ಕಥೆನ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡ್ರಿ, ಹೈಪ್ ಮಾಡ್ರಿ, ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ. ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ನಮ್ಮ ಕಥೆಗಳನ್ನ ಶೇರ್ ಮಾಡ್ರಿ. ಇವತ್ತಿನ ಕಥೆ ಹಿಂಗೆ ಅನಿಸ್ತು ಅದನ್ನ ಕಮೆಂಟ್ ಮಾಡಿ ತಿಳಿಸ್ರಿ ಸ್ನೇಹಿತರೆ. ಮತ್ತೆ ಮುಂದಿನ ಕಥೆಯೊಂದಿಗೆ ಸಿಗ್ತೀನಿ.